a little joy in every bite? Dairy Fresh Ice Creams brings you 50 plus natural flavors with no added colors and the real taste of fresh fruits. Made with goodness from the Malenadu region. Dairy Fresh Ice Creams, a little joy for all. ಸರ್ಫಾ ಕೋಟ್ಸ್ ಸರ್ಫಾ ಕೋಟ್ಸ್ ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ಮಾರಿಕಾಂಬಾ ಜಾತ್ರೆ ಹಿನ್ನೆಲೆಯಲ್ಲಿ ಕಾನೂನು ಸುವ್ಯವಸ್ಥೆಗಾಗಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿದೆ. ಇದರ ಜೊತೆಗೆ ಟ್ರಾಫಿಕ್ ಸಮಸ್ಯೆ ನಿಯಂತ್ರಣಕ್ಕೂ ಇಲಾಖೆ ವಿಶೇಷ ಒತ್ತು ನೀಡಿದ್ದು, ಸಾರ್ವಜನಿಕರು ಇಲಾಖೆಗೆ ಸಹಕಾರ ನೀಡಬೇಕು ಎಂದು ಪೊಲೀಸ್ ಉಪಾಧೀಕ್ಷಕ ಡಾ ಬೆನಕಪ್ರಸಾದ್ ಎಂಜೆ ತಿಳಿಸಿದರು. ಸಾಗರದ ಡಿವೈಎಸ್ಪಿ ಕಚೇರಿಯಲ್ಲಿ ಸೋಮವಾರ ಜಾತ್ರೆ ಹಿನ್ನೆಲೆಯಲ್ಲಿ ಇಲಾಖೆ ಕೈಗೊಂಡಿರುವ ಕ್ರಮ ಕುರಿತು ಮಾಧ್ಯಮಕ್ಕೆ ಮಾಹಿತಿ ನೀಡಿರುವ ಅವರು, ಹೊರ ತಾಲೂಕುಗಳಿಂದ ಬರುವವರಿಗೆ ವಾಹನ ಪಾರ್ಕಿಂಗ್ಗಾಗಿ ವಿಶೇಷ ವ್ಯವಸ್ಥೆ ಮಾಡಿದೆ. ಸೊರಬ ರಸ್ತೆ ಮೂಲಕ ದುರ್ಗಾಂಬ ವೃತ್ತ ಬಳಸಿ ಗಣಪತಿ ಕೆರೆಯ ಕೊಪ್ಪಲಗದ್ದೆಯಲ್ಲಿರುವ ಮಾರಿಕಾಂಬಾ ದೇವಸ್ಥಾನದ ಜಾಗದಲ್ಲಿ ಹೆಚ್ಚಿನ ವಾಹನ ವ್ಯವಸ್ಥೆಗೆ ಅವಕಾಶ ಕಲ್ಪಿಸಿದೆ. ಶಿವಮೊಗ್ಗ ರಸ್ತೆಯಲ್ಲಿ ಶಿವಲಿಂಗಪ್ಪ ಪ್ರೌಢಶಾಲೆ ಮೈದಾನ, ಸಂಗೊಳ್ಳಿ ರಾಯಣ್ಣ ಮೈದಾನದಲ್ಲಿ ವಾಹನ ಪಾರ್ಕಿಂಗ್ ಮಾಡಬಹುದು. ಜೋಗ ರಸ್ತೆಯಲ್ಲಿ ಪ್ರಗತಿ ಶಾಲೆ ಮೈದಾನದಲ್ಲಿ ವಾಹನ ಸಂಚಾರ ಮಾಡಬಹುದು. ಸಿಗಂದೂರು ರಸ್ತೆಯಲ್ಲಿ ಎಸ್ಎನ್ ವೃತ್ತದಿಂದ ಮಹಾಲಕ್ಷ್ಮಿ ರೈಸ್ ಮಿಲ್ ವರೆಗೆ ರಸ್ತೆ ಕಿರಿದಾಗಿರುವುದರಿಂದ ದ್ವಿಚಕ್ರ ಹಾಗೂ 4 ಚಕ್ರದ ವಾಹನ ನಿಲ್ಲಿಸುವಂತೆ ಇಲ್ಲ. ಇದನ್ನು ನೋ ಪಾರ್ಕಿಂಗ್ ಝೋನ್ ಎಂದು ಘೋಷಣೆ ಮಾಡಿದೆ. ಬಿಎಚ್ ರಸ್ತೆಯ ಒಂದು ಭಾಗದಲ್ಲಿ ಮಾತ್ರ ವಾಹನ ಪಾರ್ಕಿಂಗ್ಗೆ ಅವಕಾಶ ಕಲ್ಪಿಸಿದ್ದು, ಎದುರು ಭಾಗದಲ್ಲಿ ಕಾನೂನು ಮೀರಿ ವಾಹನ ನಿಲ್ಲಿಸಿದರೆ ಅಂತಹ ವಾಹನ ಠಾಣೆಗೆ ಒಯ್ದು ಮಾಲೀಕರಿಗೆ ದಂಡ ವಿಧಿಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಒಂದು ಸಣ್ಣ ಬ್ರೇಕ್ ಮುಗಿಸಿ ಬೆನಕಪ್ರಸಾದ್ ಏನೆಲ್ಲ ಮುನ್ನೆಚ್ಚರಿಕೆ ತೆಗೆದುಕೊಂಡಿದ್ದಾರೆ ಅಂತ ಕೇಳೋಣ ಬನ್ನಿ. ನೀವು ತಿನ್ನುವುದು ನಿಮ್ಮ ಲಿವರ್ ತಿನ್ನುತ್ತದೆ. ಆರೋಗ್ಯಕರ ಲಿವರ್ಗಾಗಿ ಉತ್ತಮ ಆಹಾರ ಮತ್ತು ನಿಯಮಿತ ತಪಾಸಣೆ ಅಗತ್ಯ. ಲಿವರ್ನ ಆರೋಗ್ಯಕ್ಕಾಗಿ ನಮ್ಮ ಅನುಭವಿ ಗ್ಯಾಸ್ಟ್ರೋಎಂಟರಾಲಜಿಸ್ಟ್ ಅನ್ನು ಸಂಪರ್ಕಿಸಿ. ನಂಜಪ್ಪ ಲೈಫ್ ಕೇರ್, ಕುವೆಂಪು ರಸ್ತೆ ಹಾಗೂ ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 0812826730 ಮತ್ತು 251166. ನಂಜಪ್ಪ ಹಾಸ್ಪಿಟಲ್, ದಾವಣಗೆರೆ. ಮಾಗನೂರು ಬಸಪ್ಪ ರಸ್ತೆ, ತರಳಬಾಳು ಲೇಔಟ್, ದಾವಣಗೆರೆ. ದೂರವಾಣಿ ಸಂಖ್ಯೆ 0819260111 ಅಥವಾ 260222. ಈ ಜಾತ್ರೆಯ ಹಿನ್ನೆಲೆಯಲ್ಲಿ ಸುಮಾರು 15ರಿಂದ 20 ಲಕ್ಷ ಜನ ಏನು ದೇವಿಯ 9 ದಿನಗಳ ಜಾತ್ರೆ ಇದೆ, ಆ ಸಮಯದಲ್ಲಿ ಭಕ್ತಾದಿಗಳು ಆಗಿರ್ತಕ್ಕಂಥ ನಿರೀಕ್ಷೆ ಇದೆ. ಈ ಜಾತ್ರಾ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯಿಂದ ಈ ಟ್ರಾಫಿಕ್ ವನ್ನು ಸುಗಮ ಸಂಚಾರ ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ ಯಾವ್ಯಾವ ರೀತಿಯಾದಂತಹ ಪ್ರಿಪರೇಷನ್ಸ್ ಮಾಡ್ಕೊಂಡಿದೀವಿ. ಅದರ ಜೊತೆಗೆ ಪೊಲೀಸ್ ಇಲಾಖೆ ಸಾರ್ವಜನಿಕರಿಂದ ಏನು ಸಹಯೋಗ ಅಥವಾ ಕೋಆಪರೇಷನ್ ಎಕ್ಸ್ಪೆಕ್ಟ್ ಮಾಡುತ್ತದೆ ಅದನ್ನ ಈ ಪ್ರೆಸ್ ಮೀಟ್ ನಲ್ಲಿ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೆಯದು, ನಾವು ಕೆಲವೊಂದು ಟ್ರಾಫಿಕ್ ಡೈವರ್ಷನ್ಸ್ ಮಾಡ್ಕೊಂಡಿದೀವಿ. ಈಗಾಗಲೇ ಜಿಲ್ಲಾಧಿಕಾರಿಗಳಿಂದ ಆದೇಶ ಆಗಿದೆ. ಅದನ್ನೊಂದು ಪ್ರೆಸ್ ನೋಟ್ ನ ಮಾಧ್ಯಮದಲ್ಲಿ ಎಲ್ಲ ಸಾರ್ವಜನಿಕರಿಗೆ ಸಿಗೋ ರೀತಿ ವಿ ವಿಲ್ ಸರ್ಕ್ಯುಲೇಟ್ ಇಟ್, ವಿಲ್ ಗಿವ್ ಅ ವೈಡ್ ಸರ್ಕ್ಯುಲೇಷನ್ ಟು ಇಟ್. ಅದ್ರ ಜೊತೆಗೆ ನಾನು ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ ಗಳನ್ನ ಹೇಳ್ತೀನಿ. ಈ ಸೊರಬ ರಸ್ತೆಯಿಂದ ಬರ್ತಕ್ಕಂತ ಏನು ವಾಹನಗಳಿದೆ, ಅವು ಆ ದುರ್ಗಾಂಬ ಸರ್ಕಲ್ ನಲ್ಲಿ ಲೆಫ್ಟ್ ತಗೊಂಡ್ಬಿಟ್ಟು ಗಣಪತಿ ಕೆರೆ ಮೇಲೆ ಹೋಗ್ಬಿಟ್ಟು ದೆನ್ ದೇ ಹ್ಯಾವ್ ಟು ಗೋ ಟು IB ಸರ್ಕಲ್, ಅಂದ್ರೆ ಸೊರಬ ಬೈಪಾಸ್ ನಲ್ಲಿ ಹೋಗ್ತಕ್ಕಂತ ವ್ಯವಸ್ಥೆ ಮಾಡಿದೀವಿ. ಡೇ ಟೈಮ್ ನಲ್ಲಿ ಯಾವ ಕಾರಣಕ್ಕೂ ಕೆಲವೊಂದು ಹಳ್ಳಿಗಳಿಂದ ಬರ್ತಕ್ಕಂತ ಬಸ್ಗಳಾಗ್ಲಿ, ಗೂಡ್ಸ್ ವಾಹನಗಳಾಗ್ಲಿ, ಅವ್ ಯಾವಕ್ಕೂ ಕೂಡ ದುರ್ಗಾಂಬ ಸರ್ಕಲ್ ನಿಂದ ಮುಂದಕ್ಕೆ ಪರ್ಮಿಷನ್ ಇರೋದಿಲ್ಲ ವೆಹಿಕಲ್ಸ್ ಬರ್ಲಿಕ್ಕೆ. ಅದ್ರ ಜೊತೆಗೆ ಈಗ LMB ಲೈಟ್ ಮೋಟಾರ್ ವೆಹಿಕಲ್ಸ್, ಕಾರ್ಗಳಲ್ಲಿ, ಜೀಪ್ಗಳಲ್ಲಿ ಇನ್ ಕೇಸ್ ಯಾರಾದ್ರೂ ಭಕ್ತಾದಿಗಳು ಬಂದ್ರೆ ಅವ್ರಿಗೆ ಮಾರ್ಕೆಟ್ ರೋಡ್ ನಲ್ಲಿ ಐತಪ್ಪ ಸರ್ಕಲ್, ಅದರಿಂದ ಮುಂದೆ ಲಿಂಬು ಸರ್ಕಲ್, ಅಲ್ಲಿ ಯಾವ ಕಾರಣಕ್ಕೂ ಪಾರ್ಕಿಂಗ್ ಗೆ ವ್ಯವಸ್ಥೆ ಇರೋದಿಲ್ಲ. ಈಗಾಗಲೇ ಅದನ್ನ ನೋಟಿಫೈ ಮಾಡಿದೀವಿ, ನೋ ಪಾರ್ಕಿಂಗ್ ಝೋನ್ ಅಂತ. ಅಲ್ಲಿ ಯಾವ ಕಾರಣಕ್ಕೂ ಪಾರ್ಕಿಂಗ್ ವ್ಯವಸ್ಥೆ ಇರೋದಿಲ್ಲ. ಫ್ಯಾಮಿಲಿಯಿಂದ ಯಾರಾದ್ರೂ ಬಂತು ಅಂದ್ರೆ ದೇ ಜಸ್ಟ್ ಹ್ಯಾವ್ ಟು ಡ್ರಾಪ್ ದೇರ್ ರಿಲೇಟಿವ್ಸ್, ಫ್ಯಾಮಿಲಿ ಮೆಂಬರ್ಸ್. ಅದ್ರ ನಂತರ ಅವರು ಪ್ರೊಸೀಡ್ ಆಗ್ಬಿಟ್ಟು ಎಲ್ಲಿ ಡೆಸಿಗ್ನೇಟೆಡ್ ಪಾರ್ಕಿಂಗ್ ಝೋನ್ ಇದೆ ಅಲ್ಲಿ ಮಾತ್ರ ಪಾರ್ಕಿಂಗ್ ಮಾಡಬೇಕು. ಎರಡನೇ ವಿಚಾರ, ಈ BH ರಸ್ತೆಯಲ್ಲಿ ನ್ಯಾಷನಲ್ ಹೈವೇ ಆಗಿರೋದ್ರಿಂದ ಸುಮಾರು ಟ್ರಾಫಿಕ್ ಮೂವ್ಮೆಂಟ್ ಇರುತ್ತೆ. ನಾವು ಒಂದ್ ಸೈಡ್ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ, ಎರಡೂ ಸೈಡ್ ಕೊಟ್ಟಿಲ್ಲ.
ಒಂದು ಸೈಡ್ ಮಾತ್ರ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದೀವಿ. ಉಳಿದ ಕಡೆ ಬ್ಯಾರಿಕೇಡ್ ಗಳನ್ನ ಕಟ್ಟಿ ಸ್ಟಿಕರ್ ಟೇಪ್ ಗಳನ್ನ ಹಾಕ್ಬಿಟ್ಟು ಅದನ್ನ ಅಪೋಸಿಟ್ ಸೈಡ್ ಅಲ್ಲಿ ಪಾರ್ಕಿಂಗ್ ಆಗದೆ ಇರ್ತಕ್ಕಂತ ರೀತಿಯಲ್ಲಿ ವ್ಯವಸ್ಥೆ ಮಾಡ್ಕೊಂಡಿದೀವಿ. ಸಾರ್ವಜನಿಕರಲ್ಲಿ ಕಳಕಳಿಯ ವಿನಂತಿ, ನ್ಯಾಷನಲ್ ಹೈವೇ ಆಗಿರೋದ್ರಿಂದ ಸುಮಾರು ಮೂವ್ಮೆಂಟ್ ಇರುತ್ತೆ. ಈವನ್ ನೈಟ್ ಟೈಮ್ ಕೂಡ ಹೊನ್ನಾವರದಿಂದ ಕಾರವಾರದಿಂದ ಬೆಂಗಳೂರಿಗೆ ಹೋಗ್ತಕ್ಕಂತ ಸುಮಾರು ವೆಹಿಕಲ್ಸ್ ಇರುತ್ತೆ. ಟ್ರಾಫಿಕ್ ಏನಾದ್ರು ಬ್ಲಾಕ್ ಆಯ್ತು ಅಂತಂದ್ರೆ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗುತ್ತೆ. ಆ ಕಾರಣಕ್ಕೆ ದಯವಿಟ್ಟು PH ರಸ್ತೆಯಲ್ಲಿ ಏನು ಒಂದು ಸೈಡ್ ಪಾರ್ಕಿಂಗ್ ಕೊಟ್ಟಿದೀವಲ್ಲ ಆ ಡೆಸಿಗ್ನೇಟೆಡ್ ಝೋನ್ ಅಲ್ಲಿ ಮಾತ್ರ ಪಾರ್ಕಿಂಗ್ ಮಾಡಿ. ಆಪೋಸಿಟ್ ಸೈಡ್ ಅಲ್ಲಿ ಪಾರ್ಕ್ ಮಾಡಿದ್ರೆ ಯಾವುದೇ ಮುಲಾಜಿಲ್ಲದೆ ನಿಮ್ ವೆಹಿಕಲ್ ನ ಟೋ ಮಾಡಿ ಸ್ಟೇಷನ್ ಹತ್ರ ತಂದಾಕಿ ದಂಡ ವಿಧಿಸ್ಲಕ್ಕಂತ ಏರ್ಪಾಟ್ನ ಮಾಡ್ಕೊಂಡಿದೀವಿ. ಇನ್ನೊಂದು ರಿಕ್ವೆಸ್ಟ್, ಈ SN ಸರ್ಕಲ್ ಇಂದ ಆಮನಹಳ್ಳಿ ರಸ್ತೆ ಕಡೆಯಿಂದ ಏನು ಟ್ರಾಫಿಕ್ ಬರ್ತದೆ ಅದು ತುಂಬಾ ಕಿರಿದಾಗಿರೋದ್ರಿಂದ ಸೊ ಅಪ್ ಟು ಮಹಾಲಕ್ಷ್ಮಿ ರೈಸ್ ಮಿಲ್ ದಟ್ ಹ್ಯಾಸ್ ಬಿನ್ ಡೆಸಿಗ್ನೇಟೆಡ್ ಎಸ್ ನೋ ಪಾರ್ಕಿಂಗ್ ಝೋನ್. ದಯವಿಟ್ಟು ಯಾರುಗಳು ಕೂಡ ನ್ಯಾರೋ ರೋಡ್ ನ್ಯಾರೋ ಇರೋ ಕಾರಣದಿಂದ ಒಂದು 2 ವೀಲರ್ ಕೂಡ ಅಂಗಡಿ ಮುಂಗಟ್ಟುಗಳಿದ್ರೆ ಮನೆಗಳಿದ್ರೆ ಯಾರು ಕೂಡ ಅಲ್ಲಿ ಪಾರ್ಕಿಂಗ್ ಮಾಡಬೇಡಿ ಅಪ್ ಟು ಮಹಾಲಕ್ಷ್ಮಿ ರೈಸ್ ಮಿಲ್. ಅಲ್ಲಿಂದ ಮುಂದಕ್ಕೆ ಸ್ವಲ್ಪ ಟ್ರಾಫಿಕ್ ಈಸ್ ಆಗುತ್ತೆ. ದಟ್ ಈಸ್ ಆಲ್ಸೋ ಎನ್ ಇಂಪಾರ್ಟೆಂಟ್ ಜೋಕ್ ಪಾಯಿಂಟ್. ಅದು ಏನಾದ್ರೂ ನಮಗೆ ಬ್ಲಾಕ್ ಆಯ್ತು ಅಂತಂದ್ರೆ SN ಸರ್ಕಲ್ ಬ್ಲಾಕ್ ಆಯ್ತು ಅಂತಂದ್ರೆ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಆಗ್ಬಿಡುತ್ತೆ ಸಿಗಂದೂರ್ ರಸ್ತೆ. ಸೊ ಈ ಒಂದು 100-200 ಮೀಟರ್ ಸ್ಟ್ರೆಚ್ ನ ನಾವುಗಳು ನೋ ಪಾರ್ಕಿಂಗ್ ಮಾಡದಲೆ ವೆಹಿಕಲ್ ನ ಪಾರ್ಕಿಂಗ್ ಮಾಡದಲೆ ಇಟ್ಕೊಂಡ್ರೆ ಸುಗಮ ಸಂಚಾರಕ್ಕೆ ಅನುಕೂಲ ಆಗ್ತದೆ. ಮೂರನೇ ವಿಚಾರ, ಈಗ ಏನು ನಮ್ಮ ಜೋಗ ರಸ್ತೆಯಿಂದ ಬರ್ತಕ್ಕಂಥ ಎಲ್ಲ ಪ್ರೈವೇಟ್ ಬಸ್ಗಳಿದೆ ಅದಕ್ಕೆ ಪ್ರೈವೇಟ್ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರನ್ನ ಹತ್ತಿಸ್ಕೊಳ್ಳಿಕ್ಕೆ ಇಳಿಸ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿದ್ವಿ. ಎರಡನೇ ಪಾಯಿಂಟ್ ಇದೆ, ಎಕ್ಸ್ ಸರ್ಕಲ್ ಇಂದ ಸ್ವಲ್ಪ ಮುಂದೆ ಬಂದ್ಬಿಟ್ಟು ಆ ಪೆಟ್ರೋಲ್ ಬಂಕ್ ಹತ್ರ ಕೆಲವೊಂದ್ಸತಿ ವೆಹಿಕಲ್ಸ್ ನ ಜನರನ್ನ ಹತ್ತಿಸ್ಕೊಳ್ತಾರೆ. ಸೊ ಜಾತ್ರೆ ಮುಗಿಯೋವರೆಗೂ ಯಾವ ಪ್ರೈವೇಟ್ ಬಸ್ ಆಗ್ಲಿ ಸರ್ಕಾರಿ ಬಸ್ ಆಗ್ಲಿ ಅಲ್ಲಿ ಯಾವ ಕಾರಣಕ್ಕೂ ಜನರನ್ನ ಹತ್ತಿಸ್ಕೊಳ್ತಕ್ಕಂತ ವ್ಯವಸ್ಥೆ ಇಲ್ಲ. ಅಲ್ಲಿ ಕೂಡ ನಿಂತ್ಕೊಂಡ್ಬಿಟ್ರೆ BH ರೋಡ್ ಬ್ಲಾಕ್ ಆಗುತ್ತೆ ನಮ್ಗೆ. ಆ ಕಾರಣಕ್ಕೆ ಎಲ್ಲಾ ಪ್ರೈವೇಟ್ ಬಸ್ ಚಾಲಕರಿಗೆ ಮಾಲೀಕರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದೀವಿ. ಆ ಜಾಗ ಏನು HP ಪೆಟ್ರೋಲ್ ಬಂಕ್ ಇದೆಯಲ್ಲ ಅಲ್ಲಿ ಯಾವ ಕಾರಣಕ್ಕೂ ಜನರನ್ನ ಹತ್ಸೋ ಇಳಿಸೋ ವ್ಯವಸ್ಥೆ ಇಲ್ಲ. ಮತ್ತೆ ಸಾರ್ವಜನಿಕರು ಕೂಡ ವಿನಂತಿ, ಏನಾದ್ರೂ ಬಸ್ ಹತ್ಬೇಕು ಅಂದ್ರೆ ಯು ಪ್ಲೀಸ್ ಗೋ ಟು ಪ್ರೈವೇಟ್ ಬಸ್ ಸ್ಟ್ಯಾಂಡ್, ಅಲ್ಲಿ ವ್ಯವಸ್ಥೆ ಮಾಡ್ಕೊಟ್ಟಿದ್ದೀವಿ. ಹೋಲ್ಡಿಂಗ್ ಏರಿಯಾ ಇದೆ, ಟ್ರಾಫಿಕ್ ಬ್ಲಾಕ್ ಆಗೋದಿಲ್ಲ. ಮತ್ತೆ ಇಂಪಾರ್ಟೆಂಟ್ ಪಾರ್ಕಿಂಗ್ ಝೋನ್ ಗಳನ್ನ ಹೇಳ್ಬಿಡ್ತೀನಿ. ಗಣಪತಿ ಕೆರೆ ಮೈದಾನ ಏನಿದೆ, ಮಾರಿಕಾಂಬಾ ಜಾತ್ರಾ ಮಾರಿಕಾಂಬಾ ಮೈದಾನ ಇದೆಯಲ್ಲ, ದಾಟ್ ಈಸ್ ದ ಮೇನ್ ಪಾರ್ಕಿಂಗ್ ಝೋನ್ ಫಾರ್ ಅಸ್. ಅಲ್ಲಿಗೆ ಸ್ವರ್ಬ ರಸ್ತೆಯಿಂದ ಬಂದವರು ಬರ್ಬೋದು, ಶಿವಮೊಗ್ಗ ಕಡೆಯಿಂದ ಬಂದವರು ಬರ್ಬೋದು, ಹೊಸನಗರ ಕಡೆಯಿಂದ ಬಂದವರು ಬರ್ಬೋದು. ಇನ್ ಕೇಸ್ ಗಣಪತಿ ಕೆರೆ ಹತ್ರ ಇರ್ತಕ್ಕಂಥ ಮೈದಾನ ಸ್ಯಾಚುರೇಟ್ ಆಯ್ತು ಅಂತಂದ್ರೆ ನಾವು ಯಾವ್ಯಾವ ಕಡೆಯಿಂದ ಬರ್ತಾರೆ ಅವರಿಗೆ ಆಯಾ ಜಾಗಕ್ಕೆ ಹತ್ತಿರದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಟ್ಟಿದ್ದೀವಿ. ಈಗ ಶಿವಮೊಗ್ಗ ಕಡೆಯಿಂದ ಬರೋರಿಗೆ ನಮ್ಮ ಸಂಗೊಳ್ಳಿ ರಾಯಣ್ಣ ಮೈದಾನ ಇದೆ, ಶಿವಲಿಂಗಪ್ಪ ಸ್ಕೂಲ್ ಮೈದಾನ ಇದೆ, ಅವೆರಡಾಯ್ತು. ಇನ್ ಕೇಸ್ ಗಣಪತಿ ಕೆರೆ ಸ್ಯಾಚುರೇಟ್ ಆಯ್ತು ಅಂತಂದ್ರೆ ಈ ಜೋಗ ಕಡೆಯಿಂದ ಬರೆದವರಿಗೆ ಈ ಪ್ರಗತಿ ಶಾಲೆ ಇದೆ, ಪ್ರಗತಿ ಶಾಲೆಯಿಂದ ಸ್ವಲ್ಪ ಮುಂದೆ ಬಂದ್ಮೇಲೆ ಅಲ್ಲೊಂದು ಪಾರ್ಕಿಂಗ್ ಝೋನ್ ಮಾಡ್ಕೊಂಡಿದ್ದೀವಿ, ಅಲ್ಲಿದೆ. ಸ್ವರ್ಬ ರಸ್ತೆಯಿಂದ ಬಂದವರಿಗೆ ಮೇನ್ಲಿ ಗಣಪತಿ ಕೆರೆ ಅಂತ ತೋರಿಸ್ಕೊಂಡಿದ್ದೀವಿ.